ಇವತ್ತು ಮೊದಲನೇದಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಮುನಿರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನ ನಾವು ಸುಮಾರು ಎಲ್ಲರೂ ನಮ್ಮ ಎಲ್ಲಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನಿರತ್ನೋತ್ಸವ ತರ ನಾವು ಮಾಡ್ತಾ ಇದೀವಿ. ಹಾಗೇನೆ ಇವತ್ತು ನಮ್ಮ ನಾಗರಬಾವಿ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದೊಂದು ಪ್ರಾರಂಭ ಮಾಡಿದೀವಿ. ಹಾಗೇನೆ ಇಂದು ಅಣ್ಣನ ಹಬ್ಬದ ಹುಟ್ಟಿದಬ್ಬದ ಪ್ರಯುಕ್ತ ಆಶ್ರಿಯೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸ್ನೇಹಿತರಾದ ಪ್ರಶಾಂತ್ ಮತ್ತೆ ನಾವೆಲ್ಲ ಒಗ್ಗೂಟ್ಟು ಸೇರಿ 1 ವರ್ಷದ ತನಕ ರಕ್ಷಾ ಕಾರ್ಡ್ ಅನ್ನು ನಾವು ಇವತ್ತು ಬಿಡುಗಡೆ ಮಾಡಕ್ಕೆ ತೀರ್ಮಾನ ಮಾಡಿದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲ್ ಅಲ್ಲಿ ನೀವು ಏನೇ ಔಷಧಿ ತಗೊಂಡ್ರೆ ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದ್ರೂ ಸಹ ನಿಮ್ಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತೆ ECG ಮತ್ತೊಂದು ಯಾವುದೇ ಇರಲ್ಲ ಫ್ರೀ ಆಗಂತದ್ದು ಕೆಲವು ಎಲ್ಲ ನಿಮ್ಗೆ ಸಿಗುತ್ತೆ. ಅದನ್ನ ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನಾವು. ಅದೇ ರೀತಿ ನಮ್ಮ ಪ್ರಶಾಂತ್ ಅವರು ಬನ್ನಿ ಸರ್, ಲಕ್ಷ್ಮಿ ಇದ್ದಾರೆ ನೋಡಿ. ಇವರೇ ಮಲ್ಟಿ ಸ್ಪೆಷಾಲಿಟಿ ಆಶ್ರಯ ಆಸ್ಪತ್ರೆ ಓನರ್ಸು. ಇವರ ಸಹಯೋಗದೊಂದಿಗೆ ನಾವು ಇದನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ದೇವರು ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ ಅಂತ ಕೇಳ್ತೀವಿ. ಈ ತರ ಸ್ನೇಹ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣನ ಹುಟ್ಟಿದಬ್ಬ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ವಾಹಿನಿ ಮುಖಂಡರಿಗೂ ಆಗ ನಮ್ಮ ಎಲ್ಲ ಬಿಜೆಪಿ ಮುಖಂಡರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜರಾಜೇಶ್ವರಿ ಮತೆಯ ವರಪುತ್ರರಾದಂತಹ ಶ್ರೀಯುತ ಮುನಿರತ್ನರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಇಡೀ ಕ್ಷೇತ್ರದುದ್ದಕ್ಕೂ ಸಹ ಮುನಿರತ್ನೋತ್ಸವ ಅಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ವಿನಾಯಕ ಲೇಔಟ್ ಕೊಟ್ಗೆಪಾಳ್ಯ ವಾರ್ಡ್ ನಂಬರ್ 73ರ ವಿನಾಯಕ ಲೇಔಟ್ನ ಇವತ್ತು ಇಲ್ಲಿ ಕೊಟ್ಗೆಪಾಳ್ಯ ವಾರ್ಡಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಇಲ್ಲಿ ಸಿಹಿ ಹಂಚುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಒಂದು ಮುನಿರತ್ನೋತ್ಸವ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹಲವಾರು ಸಂಜೆವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಈ ಒಂದು ಎಲ್ಲ ಅಭಿಮಾನಿಗಳು ಸೇರಿ ಮುನಿರತ್ನಣ್ಣ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಸಹ ಸಂಜೆವರೆಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದ ರೀತಿ ಈ ಬಾರಿ ಒಂದು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ, ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲ ಅಭಿಮಾನಿಗಳು, ಮುನಿರತ್ನಣ್ಣನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದಾರೆ. ಮುನಿರತ್ನರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ಉದ್ದೇಶ ಏನಂದ್ರೆ ಸುಮಾರು ಜನರಿಗೆ ಚೆಸ್ಟ್ ಪೇನ್ ಬರ್ತದೆ, ಇದು ಗ್ಯಾಸ್ಟ್ರಿಕ್ ಪೈನ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಮಾತ್ರ ತಗೊಂಡು. ಅದನ್ನ ರೂಲ್ ಔಟ್ ಮಾಡಕ್ಕೆ ಯಾರು ಯಾವಾಗ ಬೇಕಾದ್ರೂ 24/7 ಹಾಸ್ಪಿಟಲ್ ವಾಕಿನ್ ಆದ್ರೆ ಅವ್ರಿಗೆ ಫ್ರೀ ECG ಮಾಡಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕೂಡ ಕೊಡ್ತೀವಿ ನಾವು. ಇದರಲ್ಲಿ ನಾವು ₹1 ತಗೊಳ್ಳೋದಿಲ್ಲ. ನಾವು ಸಾರ್ವಜನಿಕ ರಾಜೀವ್ ಅವರು ಕೇಳ್ಕೊಂಡ್ರು, ಸಾರ್ವಜನಿಕರ ಆರೋಗ್ಯ ಮುಖ್ಯ. ಯಾರು ಅವರು ನಾನು ಇವತ್ತು ಹಾಸ್ಪಿಟಲ್ ಹೋಗ್ಬೇಕಾ ಆ ಚಿಂತೆ ಇರಬಾರ್ದು. ಫಸ್ಟ್ ಬರಬೇಕು, ಚೆಕಪ್ ಮಾಡಿಸ್ಬೇಕು, ಮುಂದಿಂದು ಆಮೇಲೆ. ಸೊ ಇದರಿಂದ ನಾವು ಈ ಕಾರ್ಡ್ ರಾಜು ಅವರ ಮುಖಾಂತರ ಸಾರ್ವಜನಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇನ್ ಆಗಿ ಇವತ್ತು ಒಂದು 8:30 ಈಗ ಕೇಕ್ ಕಟಿಂಗ್ ಕಾರ್ಯಕ್ರಮ, ಮತ್ತೆ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದಿರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲಾ ಕೊಟ್ಟಿಗೆಪಾಳ್ಯ ವಾರ್ಡ್ ಎಲ್ಲ ನನ್ನ ಸ್ನೇಹಿತರು ಮತ್ತೆ ಎಲ್ಲಾ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೀರಿ. ಮುನಿರತ್ನಣ್ಣ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಭಗವಂತನಲ್ಲಿ ಇವತ್ತು ಬೇಡ್ಕೊಳ್ತಾ ಇದೀರಿ. ನಾವು ಅಭಿವೃದ್ಧಿ ಏನಕ್ಕೆ ಕುಗ್ಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ನಾವು ಈಗ ಹೆಚ್ಚಿಗೆ ಚರ್ಚೆ ಮಾಡಕ್ಕಾಗಲ್ಲ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಮುನಿರತ್ನಣ್ಣ ಅವರ ಅಭಿವೃದ್ಧಿ ಕಾರ್ಯಗಳು RR ನಗರ ಎಲ್ಲಾ ವಾರ್ಡ್ಗಳಲ್ಲೂ ನೋಡ್ಬೋದು.
ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ರಸ್ತೆಗಳನ್ನ ಎಂತೆಂತ ಕಾಮಗಾರಿಗಳು, ನಿಂತೆಂತ ಕಾಮಗಾರಿಗಳನ್ನೆಲ್ಲಾನು ಮುಗಿಸಿದ್ದಾರೆ ಅಂತ. ಬಟ್ ಈ ವರ್ಷ ಅವರಿಗೆ ಅವರೇ ಹೇಳುತ್ತಾ ಇರೋ ತರ ಒಂದು ಗ್ರಹಣ ಹಿಡಿದಿದೆ, ನನಗೆ ಈ ಸತಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಅಣ್ಣನೇ ಓಪನ್ ಆಗಿ ಹೇಳ್ತಾ ಇರುವಾಗ, ಅದಕ್ಕೆ ಬೇಕಾಗಿರೋಂತ ಸರ್ಕಾರದ ಸವಲತ್ತುಗಳು, ಅವ್ರಿಗೆ ಬೇಕಾಗಿರೋಂಥದ್ದು ಸಪೋರ್ಟ್ ಏನಿತ್ತು ಅದು ಯಾವುದು ಸಿಗದೇ ಇರೋ ಕಾರಣ RR ನಗರ ಒಂದು ಬಡ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಕೂಡ ಪ್ರಬಲ ಜಿಬಿ ಆಕಾಂಕ್ಷಿ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಒಂದು ವೇಳೆ ಚುನಾವಣೆ ನಡೆದರೆ? ನಾವು ಕೂಡ ಆಕಾಂಕ್ಷಿಯಾಗಿರೋದ್ರಿಂದ ಈಗ ಆಲ್ರೆಡಿ GBAಗೆ ಏನು ವ್ಯವಸ್ಥೆ ಮಾಡ್ಕೊಬೇಕು ಅದನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ, ಅಣ್ಣನ ಆಶೀರ್ವಾದ ಇದ್ದು ನಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಣ್ಣನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.